ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ ಹೇಗಿದ್ರು ಎಲ್ಲರೂ? ಸ್ನೇಹಿತರೆ ಯಾರಾದರೂ ಮೊದಲನೇ ಬಾರಿ ನಮ್ಮ ಚಾನಲ್ಗೆ ಬಂದಿದ್ರೆ, ಮೊದಲನೇ ಬಾರಿ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಹೊತ್ತಿ ಅಂತ ಹೇಳ್ತಾ ಈ ರೀತಿ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ಸುದ್ದಿಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಅದು ಮುಖ್ಯವಾಗಿ ಅನುಕೂಲಕರವಾದಂತಹ ವಿಡಿಯೋಸ್ ಮಾಡೋದು, ಮನೋರಂಜನೆಗಾದಂಥ ಯಾವುದೋ ಮಾಡೋ ಇರಲ್ಲ. ಹಾಗಾಗಿ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಎಲ್ಲ ಶಾಸಕರಿಗೂ ಕಳೆದೊಂದು ಸಭೆ ಮಾಡಿದ್ರು. ಆ ಸಭೆಯಲ್ಲಿ ಎಲ್ಲ ಶಾಸಕರು ಬೈತಾರೆ. ಯಾಕಂತ ಹೇಳಿದ್ರೆ ನೋಡಿ, 2020ರಿಂದ ಹಿಡಿದು ಇಲ್ಲಿಯ ತನಕ ಯಾರೆಲ್ಲ ಮುಖ್ಯಮಂತ್ರಿಗಳಾಗಿದ್ದರು, HD ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ, ಯಡಿಯೂರಪ್ಪ, ಈ 3 ಜನ ಅವರ ಅವಧಿಯಲ್ಲಿ ಬಿಡುಗಡೆ ಆದಂತಹ ಹಣದಲ್ಲಿ DC ಮತ್ತು PDO ಖಾತೆಗಳಲ್ಲಿ 1400 ಕೋಟಿ ಇದೆ. ಆ 1400 ಕೋಟಿ ಇವತ್ತಿಗೂ ಬಳಸಿಲ್ಲ ಶಾಸಕರು. ಬಳಸದೆ ಹಾಗೆ ಇರೋದ್ರಿಂದ ಮುಖ್ಯಮಂತ್ರಿ ಸಾಹೇಬರು ಇವ್ರಿಗೆ ಒಂದು ಸಂದೇಶ ಕೊಟ್ಟಿದ್ದಾರೆ. ನೋಡಿ, ನೀವು ಅಕಸ್ಮಾತ್ ಏನಾದರೂ ಈ ಹಣ ಬಳಸಿಲ್ಲ ಅಂದರೆ ಈ ಹಣ ವಾಪಸ್ ಕೊಡಬೇಕಾಗುತ್ತೆ ಸರ್ಕಾರಕ್ಕೆ. ಹಣ ವಾಪಸ್ ಪಡೆಯುತ್ತೀವಿ ನಾವು, ಇಲ್ಲಾಂದರೆ ಬೇಗ ಖರ್ಚು ಮಾಡಿ ಅಂತ. ನೋಡಿ, ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಹಳ್ಳಿಗಳ ಅಭಿವೃದ್ಧಿಗಾಗಿ, ಚರಂಡಿಗಳ ಅಭಿವೃದ್ಧಿ ಆಗ್ಬೋದು, ರಸ್ತೆಗಳ ಅಭಿವೃದ್ಧಿ ಆಗ್ಬೋದು, ಇಲ್ಲ ಏನಾದರೂ ಬೇರೆ ಬೇರೆ ರೀತಿಯ ಅಭಿವೃದ್ಧಿಗಳಿಗಾಗ್ಬೋದು, ಅಭಿವೃದ್ಧಿ ಮಾಡೋದಕ್ಕೆ ವರ್ಷ ಹಣ ಬಿಡುಗಡೆ ಮಾಡ್ತಾ ಇರುತ್ತೆ ಸರ್ಕಾರ. ಆದರೆ ಈ DC ಮತ್ತು PDO ಖಾತೆಗಳಲ್ಲಿ ಹಣ ರಿಲೀಸ್ ಮಾಡ್ತಾ ಇರ್ತಾರೆ ಪ್ರತಿಯೊಂದು ಕ್ಷೇತ್ರಕ್ಕೂ. ಆ ಬಿಡುಗಡೆ ಮಾಡಿರುವಂತಹ ವರ್ಷದ ಹಣ ಬಳಸಿಲ್ಲ ಅಂದರೆ ಅದು ಹಾಗೆ ಇರುತ್ತೆ. ಹಣನೇ ಬಳಸಿಲ್ಲ ಹಾಗೆ ಖಾತೆಯಲ್ಲಿ ಅಂದರೆ ಈ ಶಾಸಕರಿಗೆ ಏನು ಹೇಳಬೇಕಂತ ಅರ್ಥ ಆಗ್ತಿಲ್ಲ ನಮಗೆ. ಎಷ್ಟೋ ಹಳ್ಳಿ ಕಡೆ ಸಮಸ್ಯೆಗಳು ತುಂಬ ಇರ್ತವೆ. ರಸ್ತೆಗಳು ಹದಗೆಟ್ಟಿ ಇರ್ತವೆ, ಮತ್ತು ನೀರಿನ ಸಮಸ್ಯೆ ಇರುತ್ತೆ, ಮತ್ತು ನಗರಗಳಲ್ಲಿ ಒಂದು ಮುನ್ಸಿಪಾಲ್ ಸೇರಿರುವಂಥ ನಗರಸಭೆ ಇಲ್ಲ ಪುರಸಭೆಗಳಲ್ಲಿ ತುಂಬ ಸಮಸ್ಯೆಗಳಿರ್ತವೆ, ಮಾಡಷ್ಟು ಇರ್ತವೆ. ಆದರೆ ಇದ್ದ ಹಣವನ್ನು ಬಳಸಿಲ್ಲ. ಅದು ಯಾವಾಗ 2020ರಿಂದ ಇಲ್ಲಿ ತನಕ ಬಳಸಿಲ್ಲ ಅಂದರೆ ಏನು ಹೇಳಬೇಕಂತ ಅರ್ಥ ಆಗ್ತಿಲ್ಲ ಇವ್ರಿಗೆ. ಜನ ಒದ್ದಾಡ್ತಿರ್ತಾರೆ. ನಮಗೆ ನೋಡಿ, ರಸ್ತೆಗಳು ಗುಣಿಗಳು ಬಿದ್ದಿದೆ, ಮತ್ತು ಚರಂಡಿಗಳಲ್ಲಿ ನೀರು ಸರಿಯಾಗಿ ಹೋಗ್ತಿಲ್ಲ, ಕಾಮಗಾರಿಕೆ ಮಾಡಬೇಕು ಅಂತ ಮನವಿ ಪತ್ರಗಳು ಕೊಡೋದು, ಏನೇನೋ ಮಾಡ್ತಾ ಇರ್ತಾರೆ. ಆದರೆ ಇರೋ ಹಣ ಬಳಸ್ಕೊಂಡಿಲ್ಲ ಶಾಸಕರು ಅಂದರೆ ಹೆಂತ ಎಲ್ಬೋರ್ಡ್ ಶಾಸಕರು ಇರ್ತಾರೆ ಅಂತ. ಇದಕ್ಕೆಲ್ಲ ಕಾರಣ ಮತ ಹಾಕೋ ಪಬ್ಲಿಕ್ಸೇ. ಯಾಕಂತ ಹೇಳಿದ್ರೆ, ನೀವು ಅಭಿವೃದ್ಧಿ ಕಡೆ ಮಾಡುವಂಥವ್ರು ಏನು ₹1 ತಗೊಳ್ದೆ ಮಾಡಿ ಕೊಟ್ಟಿದ್ರೆ ಅವ್ರು ಮಾಡ್ತಾಯಿದ್ರು. ನೀವೇನು ಮಾಡಿದ್ದೀರಾ? ಹಣವಂತರಿಗೆ ಓಟ್ ಹಾಕಿ ಅವರು ನಿಮ್ಮ ಮತಗಳನ್ನ ಮಾರ್ಕೊಂಡಿದ್ದೀರಾ. ಅವ್ರು ಇಷ್ಟ ಬಂದಂಗೆ ಅವ್ರ ಬಿಸ್ನೆಸ್ಗಳಲ್ಲಿ ಯಾವ ರೀತಿ ದುಡ್ಡು ಮಾಡ್ಬೇಕಂತ ಇರ್ತಾರೆ. ಅಭಿವೃದ್ಧಿ ಕಡೆ ಗಮನ ಹಾಕಲ್ಲ ಅಲ್ವಾ? ಯಾರೆಲ್ಲ ಹಣ ತೊಗೊಳ್ಳಲು ಅವನು ಸೇವೆ ಮಾಡ್ತಾನೆ, ಪೇಮೆಂಟ್ ಬರ್ತಾ ಇರುತ್ತೆ, ಸೇವೆ ಮಾಡ್ತಾನೆ. ನೀವು ಯಾವಾಗ ಹಣ ತೊಗೊಂಡು ಮಾರಿಬಿಡ್ತೀರೋ ನಿಮ್ಮ ಮತಗಳನ್ನು, ಅವಾಗ ಅವನು ವ್ಯಾಪಾರ ಆಗಿರುತ್ತಲ್ವ, ಸುಮಾರು 100-200 ಕೋಟಿ ಖರ್ಚು ಮಾಡಿದ್ರೆ ನಾವು ಹಣ ಮಾಡ್ಕೊಳ್ಳೋ ಕೆಲಸದಲ್ಲಿ ಇರ್ತಾನೆ ಅವನು. ಈ ರೀತಿ ನೋಡಿ, 2020, 21, 22, 23 ಈ ತನಕ 24ವರೆಗೂ ಹಣ ಬಳಸದೆ 1038 ಕೋಟಿ, ಹೆಚ್ಚು ಕಡಿಮೆ 1400 ಕೋಟಿ DC ಮತ್ತು ED ಖಾತೆಗಳಲ್ಲಿದೆ. ಸ್ನೇಹಿತರೆ, ಯಾರೆಲ್ಲ ಈ ಸುದ್ದಿ ಕೇಳ್ತಿರೋ ತಕ್ಷಣ ನಿಮ್ಮ ಹಳ್ಳಿ ಕಡೆ ಏನಾದರೂ ಸಮಸ್ಯೆ ಇದ್ದರೆ ತಕ್ಷಣ PDOಗಳಿಗೆಲ್ಲ ಕ್ಲಾಸ್ ಕೊಡಿ. ಇದೆಲ್ಲ ಹಣ ಇದೆ ಅಂತಲ್ಲ ರೀ, ಮುಖ್ಯಮಂತ್ರಿ ಸಾಹೇಬರು ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಏನು ರೋಗ ನನಗೆ ಎಲ್ಲ ಕೆಲಸಗಳು ಮಾಡ್ಸೋಕ್ಕಂತ PDOಗೆ DC-ಗಳಿಗೆಲ್ಲ ಸ್ವಲ್ಪ ಆವಾಜ್ ಹಾಕಿ. ಯಾಕಂದರೆ ನಮ್ಮ ತೆರಿಗೆ ಹಣದಲ್ಲೇ ಅದು ಬಂದಿರುತ್ತೆ, ಅರ್ಥ ಮಾಡ್ಕೊಳ್ಳಿ. ಯಾವಾಗೆಲ್ಲ ನೀವು ಸಮಸ್ಯೆಗಳನ್ನು ಕೇಳಲ್ವೋ ಅವ್ರು ಮಾಡಲ್ಲ, ಸುಮ್ಮನೆ ಅಷ್ಟೇ ಬಿಡು ಅಂತ ಹಂಗೆ ಹೋಗ್ತಿರ್ತೀರ. 24 ಗಂಟೆ ತಿರುಗಾಡ್ತಾ ಇರ್ತೀರ. ಕೆಲವು ರಸ್ತೆಗಳಲ್ಲಿ ಗುಣಿಗಳು ಬಿದ್ದಿರ್ತವೆ. ಆ ಗುಣಿಗಳನ್ನು ಮುಚ್ಚೋಕ್ಕೆ ಜನ ನೀವು ಏನು ಹೇಳಿಲ್ಲ ಅಂದರೆ ಹಾಗೆ ಇರುತ್ತೆ. ಆ ಬಂದಿರೋ ಹಣ ಗುಣಿಗಳು ಮುಚ್ಚೋದಕ್ಕೆ ಹಣ ಬರುತ್ತಾ ಇರುತ್ತೆ. ಮುನ್ಸಿಪಾಲ್ಗಳಲ್ಲಿ ಸುಮಾರು ಹಣ ಬರುತ್ತೆ. ನೀರು ಸರಾಗಿ ಹೋಗ್ತಿಲ್ಲ ಅಂದರೆ ಹೇಳಿ, ನೀರು ಬಂದಿಲ್ಲ ಅಂದರೆ ಕ್ಲಾಸ್ ಕೊಡ್ರಿ,
ತುಂಬ ಜನ ಎಲ್ಲ ಹೋಗಿ ಮುನ್ಸಿಪಲ್ ಆಫೀಸ್ಗಳಿಗೆ ಯಾಕೆ ಒದ್ದಾಡ್ಕೊಂಡು ನೀವು ಕೊಂಡ್ಕೊಳ್ತೀರಾ, ಹಣ ಬಂದು ಈ ಥರ ಕೊಲ್ತು ಹೋಗ್ತಾ ಇದೆ, 4 ವರ್ಷದ ಹಣ ಹಂಗೆ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ. ಕೆಲವೊಂದು ತಾಲೂಕುಗಳಲ್ಲಿ ನೀರುಗಳು ಬರ್ತಾ ಇಲ್ಲ ಅಂತ ಮನೆಯೆಲ್ಲ ಬಾಗೇಪಲ್ಲಿಯಲ್ಲಿ ನೀರು ಬರ್ತಾಯಿಲ್ಲ, ಚಿಕ್ಕಬಳ್ಳಾಪುರದಲ್ಲಿ ನೀರು ಬರ್ತಿಲ್ಲ, ಸರಿಯಾಗಿ ಬಿಡ್ತಾ ಇಲ್ಲ ಅಂಥೇಳಿ ಖಾಸಗಿ ಹತ್ರ 600-700 ಕೊಟ್ಟು ನೀರು ಉಳಿಸ್ಕೊತೀರಾ. ಅಂಥವ್ರು ಯಾಕೆ ಮಾಡ್ತೀರಾ? ಈ ರೀತಿಯ ಎಲ್ಲ ಹಣ ಕೊಳಿತಾ ಇದೆ, ಬಳಸದೆ. ನೀವು ಯಾವಾಗ ಸಮಸ್ಯೆಗಳು ಹೇಳಲ್ಲೋ ಚೆನ್ನಾಗಿದ್ದಾರೆ ಅಂತ ಹಣ ಬಳಸಿ ಹಂಗೆ ಇರ್ತವೆ. ಸ್ವಲ್ಪ ಓದಿರ್ತೀರಲ್ವ, ವಿದ್ಯಾವಂತರಾಗಿ ಮಾತಾಡಿ, ನಡೆಯುತ್ತೆ. ಯಾಕೆ ಖರ್ಚು ಮಾಡ್ಕೊತೀರಾ? ಹಣ ಯಾರಿಗೂ ಸುಮ್ಮನೆ ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ನಾನಿರೋ ಏರಿಯಾಗಳಲ್ಲಿ ಕೆಲವೊಂದು ಕಡೆ ನೀರು ಬರ್ತಿಲ್ಲ ಅಂದರೆ ಇಮಿಡಿಯೇಟ್ ಮೆಟ್ಟಲ್ಲಿ ಹೊಡೆದಂಗೆ ಮಾತಾಡ್ತೀವಿ. ಚೀಫ್ ಆಫೀಸರ್ಗಳಾಗಲಿ, ಅವ್ನ ಬೋಲಿ ಮಗ ಯಾನೇ ಆಗಲಿ ಸರ್ವಿಸ್ ಕೊಟ್ಟಿಲ್ಲ ಅಂದರೆ ಆ ರೀತಿ ಮಾತಾಡಿ ಎಲ್ಲ ಕೆಲಸಗಳಾಗ್ತವೆ. ಮನೆ ಯಾರಿಗೋ ಮಾತಾಡೋಕ್ಕೆ ಒಂದು ಬಸ್ ಸ್ಟಾಪ್ ಹೋಗಿದ್ದೀವಿ, ಬಸ್ ಬಗ್ಗೋಗಿದೆ, ಗೌರಿಬಿದನೂರು ಕಡೆ ಬಸ್ ಇರಲಿಲ್ಲ. 4:15 ಹಿಡಿದು 6:30ವರೆಗೂ ಬಸ್ ಸಿಗಲಿಲ್ಲ ಅಂತ ವಿದ್ಯಾರ್ಥಿಗಳು ಒಂದೇ ಬಸ್ಸಲ್ಲಿ ಎಷ್ಟು ಜನ ಹತ್ತಿದ್ದಾರೆ. ಇನ್ನು ಬಿದ್ದಿಗಿದ್ದು ಸತ್ತೋಗ್ಬಿಟ್ರೆ ಒಬ್ಬೊಬ್ಬ, ಈಗಿನ ಕಾಲದಲ್ಲಿ ಎಲ್ಲ ಒಬ್ಬೊಬ್ಬ ಮಗ ಇರ್ತಾನೆ, ಮುಂದೆ ಅವ್ರ ಫ್ಯಾಮಿಲಿಗೆ ನೋಡ್ಕೊಳ್ಳೋರು ಯಾರು? ಬೈದು ಚೆನ್ನಾಗಿ ಮ್ಯಾನೇಜರ್ಗೆಲ್ಲ ಮೆಟ್ಟಲ್ಲಿ ಹೊಡೆದು ಬಸ್ಗಳು 4-5 ಕರೆಸಿ ಹಾಕ್ಸಿದೆ, ಅವಾಗಿಂದ ಬಿಡ್ತಾ ಇದ್ದಾರೆ. ಆ ಥರ ವಿದ್ಯಾವಂತರು ಓದಿ ಮಾತಾಡ್ರಿ, ಏನು ಗಂಟೆ ನಿಮ್ಗೆ ಯಾರು ಸಾಯಿಸ್ಬಿಡಲ್ಲ. ಸ್ನೇಹಿತರೆ, ಈ ತಕ್ಷಣ ಯಾರೆಲ್ಲ ವಿಡಿಯೋ ನೋಡ್ತೀರೋ ಅವರೆಲ್ಲ ನಿಮ್ಮ ಹಳ್ಳಿ ಕಡೆ ಸಮಸ್ಯೆಗಳಿದ್ದರೆ ತಕ್ಷಣ ಪಿ ಡಿ ಒಗಳಿಗೆ ಇನ್ಫಾರ್ಮ್ ಮಾಡಿ, ನಗರಗಳಲ್ಲಿದ್ದರೆ DC ಅವ್ರಿಗೆ ಪರ್ಮಿಷನ್ ಮಾಡಿ ಮನವಿ ಕೊಡಿ, ಪರವಾಗಿಲ್ಲ. ಇಷ್ಟು ರೀತಿ ಹಣ ಬಂದು ವಾಪಸ್ ಹೋಗೋದು ಯಾಕೆ? ನಿಮ್ಮ ಶಾಸಕರ ಗಮನಕ್ಕೆ ತನ್ನಿ. ನಿಮ್ಮ ಶಾಸಕರು ಕಾಣಿಸಿದ್ರೆ ಅವ್ರ ವಾಹನಕ್ಕೆ ಅಡ್ಡಿ ಹೋಗಿ ಸಮಸ್ಯೆಗಳ ಬಗ್ಗೆ ಹೇಳಿ ಮಾಡಿಕೊಡ್ತಾರೆ, ಮಾಡಿಕೊಳ್ಳೇಬೇಕು. ಸುಮ್ಮನೆ ಹಲಕ್ಕೆ ಕುರ್ಸ್ಕೊಂಡು ನಗ್ನಾಗ್ತಾ ಹೋಗಿ ನಿಂತ್ಕೊಂಡು ಗುಲಾಮಗಿರ್ತಾರ, ಯಾಕೆ ಇಡ್ತೀರಾ? ಅವಾಗ ಅವ್ರು ಏನು ಹೇಳಲ್ಲ ಸಮಸ್ಯೆಗಳಂದ್ರಾಗ ಅವ್ರ ಪಾಡಿಗೆ ಅವರು ಇರ್ತಾರೆ. ಅರ್ಥ ಮಾಡಿಕೊಂಡು ನೀವು ಕಟ್ಟೋ ಟ್ಯಾಕ್ಸಸ್ ಕೋಟ್ಯಾಂತರ ರೂಪಾಯಿ ಬರ್ತಾ ಇರುತ್ತೆ. ಈ ಥರ ನಿಂತು ಹೋಗಲ್ಲ ನೋಡಿ. 1,100 ಕೋಟಿ ನಿಂತು ಹೋಗಿದೆ 4 ವರ್ಷದಿಂದ ಬಳಸಿದೆ ಅಂದರೆ ಇಂಥವ್ರಿಗೂ ನೋವಾಗುತ್ತೆ. ಇವು ವರ್ಷ ಬರ್ತಾ ಇರುತ್ತೆ. ಅರ್ಥ ಆಯ್ತಾ? ಸ್ನೇಹಿತರೆ, ನಿಮ್ಮ ಅನಿಸಿಕೆಯನ್ನು ವಿಡಿಯೋವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಮಸ್ಕಾರ.